ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತೀಯ ರಕ್ಷಣಾ ಇಲಾಖೆ 230 ಕೋಟಿ ರೂಪಾಯಿಗಳ ಡ್ರೋನ್ ಒಪ್ಪಂದವನ್ನು ರದ್ದು ಮಾಡಿಕೊಂಡಿದೆ. ಇಲ್ಲಿ ಸೇನೆಗೆ ಬೇಕಾದ ಸುಮಾರು 400 ಡ್ರೋನ್ಗಳ ಖರೀದಿ ಒಪ್ಪಂದವನ್ನು ಮುರಿಯೋ ಮೂಲಕ ನಾವು ರಕ್ಷಣೆಯ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಅನ್ನೋ ಸಂದೇಶವನ್ನು ಭಾರತ ಇಲ್ಲಿನ ತಯಾರಿಕಾ ಸಂಸ್ಥೆಗಳಿಗೆ ಕೊಡ್ತಾ ಇದೆ. ಮತ್ತು ಹೀಗೊಂದು ದೊಡ್ಡ ಖರೀದಿ ಒಪ್ಪಂದ ರದ್ದಾಗೋದಕ್ಕೆ ಕಾರಣ ಆಗ್ತಾ ಇರೋದು ಚೈನಾ. ಹಾಗಾದರೆ ಏನಿದು ಭಾರತದ ಡ್ರೋನ್ ಖರೀದಿ ಒಪ್ಪಂದ? ಯಾರಿಂದ ಭಾರತ ಡ್ರೋನ್ ಖರೀದಿ ಮಾಡ್ತಾ ಇತ್ತು, ಅದನ್ನು ರದ್ದು ಮಾಡಿದ್ದು ಯಾಕೆ, ಮತ್ತು ಇದರಲ್ಲಿ ಚೈನಾದ ಹೆಸರು ಯಾಕೆ ಕೇಳಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇವತ್ತು ಡ್ರೋನ್ ಅನ್ನೋದು ಎಷ್ಟು ಮುಖ್ಯ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಮಿಸೈಲುಗಳು ಯುದ್ಧ ವಿಮಾನಗಳಿಗಿಂತ ಅತ್ಯಂತ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದು ಡ್ರೋನ್. ಅದು ಶತ್ರುಗಳಿಗೆ ಎರಡೆರಡು ರೀತಿಯಲ್ಲಿ ನಷ್ಟ ಉಂಟು ಮಾಡುತ್ತೆ. ನಮಗೆ ದಾಳಿ ಮಾಡೋದಕ್ಕೆ, ಲಾಜಿಸ್ಟಿಕ್ಸ್ಗೆ, ಸರ್ವೆಲೆನ್ಸ್ಗೆ, ಹೀಗೆ ನಾನಾ ಕಾರಣಗಳಿಗೆ ಡ್ರೋನ್ನ ಅಗತ್ಯ ಇದೆ. ಹೀಗಾಗಿನೇ ಜಗತ್ತಿನ ಎಲ್ಲ ದೇಶಗಳ ಸೈನ್ಯಗಳು ಸಾಧ್ಯವಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಅತ್ಯಾಧುನಿಕ ಮಾದರಿಗಳಲ್ಲಿ ಡ್ರೋನ್ಗಳನ್ನು ಇಟ್ಟುಕೋಬೇಕು ಅಂತ ಬಯಸತ್ವೆ. ಹಾಗೆ ಭಾರತೀಯ ಸೇನೆಗಾಗಿ ನಮ್ಮ ರಕ್ಷಣಾ ಇಲಾಖೆ ಒಟ್ಟು 400 ಡ್ರೋನ್ಗಳನ್ನು ಖರೀದಿ ಮಾಡೋದಕ್ಕೆ ದಕ್ಷಿಣ ಭಾರತ ಮೂಲದ ಖಾಸಗಿ ಸಂಸ್ಥೆಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಅದರಲ್ಲಿ 200 ಮೀಡಿಯಂ ಆಲ್ಟಿಟ್ಯೂಡ್ ಡ್ರೋನುಗಳು, 100 ಹೆವಿ ವೆಯ್ಟ್ ಹಾಗೂ 100 ಲೈಟ್ ವೆಯ್ಟ್ ಡ್ರೋನುಗಳನ್ನು ಭಾರತದ ರಕ್ಷಣಾ ಇಲಾಖೆ ಆರ್ಡರ್ ಮಾಡ್ತು. ಆದರೆ ಈ ಒಪ್ಪಂದ ಇದ್ದಕ್ಕಿದ್ದಂತೆ ರದ್ದಾಗಿರೋ ಮಾಹಿತಿ ಹೊರಬೀಳ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಈ ಡ್ರೋನ್ಗಳಲ್ಲಿ ಬಳಸಲಾಗ್ತಾ ಇರುವ ಚೈನಾದ ಸ್ಪೇರ್ ಪಾರ್ಟ್ಸ್. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರೋ ಹಾಗೆ ಇವತ್ತು ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡೋ ಶಕ್ತಿಯನ್ನು ಹೊಂದಿರೋದು ಎರಡು ದೇಶಗಳು, ಒಂದು ಅಮೆರಿಕ, ಮತ್ತೊಂದು ಚೈನಾ. ಹಾಗೆ ನೋಡಿದರೆ ಅಮೆರಿಕ ಅನ್ನೋದು ಹಳೆ ಹುಲಿ. ಅದು ಇವತ್ತಿಗೂ ಜಗತ್ತಿನ ಮೇಲೆ ತನ್ನ ಹಿಡಿತವನ್ನು ಹೊಂದಿದೆ. ಅದರ ಆರ್ಥಿಕ ಶಕ್ತಿ, ಸೇನಾ ಬಲ, ಟೆಕ್ನಾಲಜಿ ಇದೆಲ್ಲವೂ ಕೂಡ ಜಗತ್ತಲ್ಲಿ ಅದನ್ನು ದೊಡ್ಡಣ್ಣನ ಸ್ಥಾನಕ್ಕೆ ತಂದು ನಿಲ್ಲಿಸಿವೆ. ಹಾಗೆ ಚೈನಾ ಕೂಡ ಕೆಲ ವರ್ಷಗಳಿಂದ ಹೆಚ್ಚಿನ ಆರ್ಥಿಕ ಪ್ರಗತಿಯನ್ನು ಸಾಧಿಸ್ತಾ ಹೋಗ್ತಾ ಇದೆ. ಅದರ ಜೊತೆಗೆ ಟೆಕ್ನಾಲಜಿಯಲ್ಲಿ ಅಮೆರಿಕಾಗೆ ಸಡ್ಡು ಹೊಡೆಯೋ ಪ್ರಯತ್ನವನ್ನು ಕೂಡ ಚೈನಾ ಮಾಡ್ತಾ ಇದೆ. ಹಾಗೆ ಸೇನಾ ಬಲವನ್ನು ಕೂಡ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಇದೆಲ್ಲದರ ಜೊತೆಗೆ ಚೈನಾಗೆ ಅಮೆರಿಕಾಗಿಂತಲೂ ಒಂದು ಕೈ ಹೆಚ್ಚು ಬಲವನ್ನು ಕೊಡ್ತಾ ಇರೋದು ಚೈನಾದ ಉತ್ಪಾದನಾ ವಲಯ ಮತ್ತು ಸಪ್ಲೈ ಚೈನ್. ಗೆಳೆಯರೆ, ಜಗತ್ತಿನ ಬಹುತೇಕ ಬ್ರ್ಯಾಂಡ್ಗಳು ತಯಾರಾಗ್ತಾ ಇರೋದು ಚೈನಾದಲ್ಲಿ. ಅದು ಆಪಲ್ ಆಗಿರಲಿ, ಡೆಲ್ ಆಗಿರಲಿ, ಟೆಸ್ಲಾ ಆಗಿರಲಿ, ಮತ್ತೊಂದಾಗಿರಲಿ, ಕಂಪನಿ ಯಾವ ದೇಶದ್ದಾದರೂ ವಸ್ತುಗಳ ತಯಾರಿಗೆ ಅವರು ಚೈನಾ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ವಸ್ತುಗಳು ನಾನಾ ದೇಶಗಳಿಗೆ ಹೋಗುತ್ತವೆ, ಅಥವಾ ಅಲ್ಲಿಂದ ಸ್ಪೇರ್ ಪಾರ್ಟ್ಸನ್ನು ತರಿಸ್ಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಅಸೆಂಬ್ಲಿಂಗ್ ಮಾಡಲಾಗತ್ತೆ. ಹೀಗಾಗಿನೇ ಚೈನಾನ ಇವತ್ತು ಜಗತ್ತಿನ ಫ್ಯಾಕ್ಟ್ರಿ ಅಂತ ಕರೆಯೋದು. ಇನ್ನು ಚೈನಾದ ಜನ ಯಾವ ವಸ್ತುವನ್ನು ಬೇಕಾದರೂ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾರೆ. ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಅನ್ನೋದು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ, ನೀವು ಅವರಿಗೆ ಯಾವ ವಸ್ತುವಿನ ಮಾಡೆಲ್ ಆದರೂ ಕೊಡಿ, ನಿಮಗೆ ಆ ವಸ್ತು ಯಾವ ರೇಟಲ್ಲಿ ಬೇಕು ಅನ್ನೋದನ್ನು ಅವರಿಗೆ ಹೇಳಿಬಿಡಿ, ಅವರು ಅದನ್ನು ನಿಮಗೆ ಬೇಕಾದ ಹಾಗೆ ನಿಮ್ಮ ಕೈಗೆಟುಕೋ ರೇಟಲ್ಲಿ ಮಾಡಿಕೊಟ್ಟು ಬಿಡ್ತಾರೆ. ಆ್ಯಪಲ್ ಥರದ್ದೇ ಫೋನುಗಳನ್ನು ಅಲ್ಲಿ ಬೇಕಾದರೆ ಡೂಪ್ಲಿಕೇಟ್ ಮಾಡಿಕೊಡ್ತಾರೆ. ಅಲ್ಲ, ಅಮೆರಿಕಾದ ವಿಮಾನಗಳನ್ನೇ ಕದ್ದು ಸ್ಟೆಲ್ತ್ ಏರ್ಕ್ರಾಫ್ಟ್ಗಳನ್ನು ತಯಾರು ಮಾಡ್ಕೊಳ್ಳೋ ಚೈನಾಗೆ ಬೇರೆ ಯಾವುದೋ ದೇಶದ ವಸ್ತುನ ಡೂಪ್ಲಿಕೇಟ್ ಮಾಡೋದು ಕಷ್ಟನೇ. ಇವತ್ತವರ ಏರ್ ಡಿಫೆನ್ಸ್ ಸಿಸ್ಟಮ್ಗಳು, ಹೈಪರ್ಸೋನಿಕ್ ಮಿಸೈಲುಗಳು ಇದೆಲ್ಲವನ್ನು ಕೂಡ ಚೈನಾ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಬೇರೆಯವರ ತಂತ್ರಜ್ಞಾನವನ್ನು ಕದ್ದೇ ನಿರ್ಮಾಣ ಮಾಡಿರೋದು. ಹಾಗಂತ ನಾವು ಅದನ್ನು ಆಡ್ಕೊಳ್ಳೋದಲ್ಲ. ಹಾಗೆ ಕದ್ದು ರಿವರ್ಸ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಕೂಡ ಒಂದಷ್ಟು ಸ್ಕಿಲ್ಸ್ ಬೇಕಾಗತ್ವೆ. ನಾವು ಸಾಕಷ್ಟು ವರ್ಷಗಳಿಂದ ತಂತ್ರಜ್ಞಾನ ಕೊಡಿ ಅಂತ ಜಗತ್ತಿನ ಮಿತ್ರ ದೇಶಗಳ ಮುಂದೆ ಅಂಗಲಾಚ್ತಾ ಇದ್ದೀವಿ. ಅವರಿಗೆ ಕೇಳಿದಷ್ಟು ಹಣ ಕೊಟ್ಟು ಅವರ ಆಯುಧಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಟೆಕ್ನಾಲಜಿ ಅನ್ನೋದು ಇವತ್ತಿನವರೆಗೆ ಸಿಕ್ಕಿಲ್ಲ. ನಾವೇ ತಯಾರು ಮಾಡ್ಕೊಳ್ಳೋದಕ್ಕೂ ನಮಗೆ ಸಾಧ್ಯ ಆಗಿಲ್ಲ. ಆದರೆ ಚೈನಾ ತನಗೆ ಬೇಕಾದ ವಸ್ತುವನ್ನು ಬೇಕು ಅಂದ್ಕೊಂಡ ತಕ್ಷಣ ಸಿದ್ಧ ಮಾಡ್ಕೊಳ್ಳುತ್ತೆ ಅಂದರೆ ಅದು ಅವರ ತಾಕತ್ತೇ ಅಲ್ವಾ. ಇನ್ನು ಡ್ರೋನ್ಗಳ ನಿರ್ಮಾಣದ ವಿಷಯದಲ್ಲಂತೂ ಚೈನಾ ಅದು ದೊಡ್ಡ ಹೆಸರು. ಇವತ್ತು ಜಗತ್ತಲ್ಲಿರೋ ಡ್ರೋನ್ಗಳ ಪೈಕಿ 90% ಡ್ರೋನ್ಗಳನ್ನು ನಿರ್ಮಾಣ ಮಾಡ್ತಾ ಇರೋದು ಚೈನಾ. ಆ 90ರಲ್ಲಿ 70% ಚೈನಾದ ಒಂದೇ ಕಂಪನಿ ನಿರ್ಮಾಣ ಮಾಡುತ್ತೆ. ಅದರ ಹೆಸರು DJI. ಇನ್ನು ಬೇರೆ ಡ್ರೋನ್ಗಳು ಕೂಡ ಒಂದು ಮೇಡ್ ಇನ್ ಚೈನಾ ಆಗಿರುತ್ತವೆ, ಅಥವಾ ಅವುಗಳಲ್ಲಿ ಒಂದಷ್ಟಾದರೂ ಚೈನಾದ ಪಾರ್ಟ್ಸ್ ಇರುತ್ತವೆ. ಇನ್ನುಳಿದ 10% ಡ್ರೋನ್ಗಳು ಮಿಲಿಟರಿ ಡ್ರೋನ್ಗಳು ಇರಬಹುದು. ಅವುಗಳನ್ನು ಆಯಾ ದೇಶಗಳು ತಯಾರು ಮಾಡಿಕೊಡುತ್ತವೆ. ಇನ್ನು ನಾವಿವತ್ತು ಮದುವೆ ಮನೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇರ್ತೀವಲ್ಲ ಡ್ರೋನ್ಗಳು, ಅವೆಲ್ಲವೂ ಕೂಡ ಬಹುತೇಕ ಚೈನಾ ಮೇಡೆ. ಅಷ್ಟರ ಮಟ್ಟಿಗೆ ಚೈನಾ ಡ್ರೋನ್ಗಳ ವಿಷಯದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸಿದೆ. ಗೆಳೆಯರೆ, ಚೈನಾದ ಈ ಪಾರಮ್ಯ ಇದೆ ನೋಡಿ, ಇದೇ ಇವತ್ತು ಜಗತ್ತಿನ ತಲೆನೋವಿಗೆ ಕಾರಣ ಆಗ್ತಾ ಇರೋದು. ಏನನ್ನು ಬೇಕಾದರೂ ಕದಿಯೋ ದೇಶ ನಮ್ಮ ಡೇಟಾ ಕದಿದೇ ಇರುತ್ತೆ. ಚೈನಾದ ವಸ್ತುಗಳನ್ನು ಬಳಸಿದರೆ ಯಾವ ಪಾರ್ಟಲ್ಲಿ ಯಾವ ಬಗ್ ಇರುತ್ತೋ ಅದು ನಮ್ಮ ಯಾವ ಮಾಹಿತಿಯನ್ನು ಕದ್ದು ಬಿಡುತ್ತೋ ಅನ್ನೋ ಭಯ ಇವತ್ತು ಇಡೀ ಜಗತ್ತನ್ನು ಕಾಡ್ತಾ ಇದೆ. ಮೊನ್ನೆ ಏನಾಯಿತು ಅಂದರೆ,
ಪಾಕಿಸ್ತಾನದ ಗಡಿಯಲ್ಲಿ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಪರೀಕ್ಷೆ ಮಾಡ್ತಾ ಇದ್ದ ಭಾರತದ ಡ್ರೋನ್ ಒಂದು ಕಂಟ್ರೋಲ್ ತಪ್ಪಿ ಗಡಿ ದಾಟಿ ಆಕ್ರಮಿತ ಕಾಶ್ಮೀರವನ್ನು ಪ್ರವೇಶ ಮಾಡಿತು. ಅದನ್ನು ಮತ್ತೆ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಏನೇ ಪ್ರಯತ್ನ ಮಾಡಿದರೂ ಸಾಧ್ಯ ಆಗಲಿಲ್ಲ. ಅದು ಪಾಕ್ ಆಕ್ರಮಿತ ನೆಲದಲ್ಲಿ ಬಿತ್ತು. ಯಾಕೆ ಹೇಗಾಯಿತು ಅಂತ ಪರಿಶೀಲನೆ ಮಾಡಿದರೆ ಆ ಡ್ರೋನ್ಗಳನ್ನು ಪಾಕಿಸ್ತಾನಿಗಳು ಹ್ಯಾಕ್ ಮಾಡಿದರು ಅನ್ನೋದು ಗೊತ್ತಾಯಿತು. ಪಾಕಿಸ್ತಾನಿಗಳೇನು ಭಾರತದ ಡ್ರೋನನ್ನು ಹ್ಯಾಕ್ ಮಾಡೋದು ಅಂದರೆ ಏನು? ಚೀನಾದ ವಿಮಾನಗಳಿಗೆ ಟಿಂಕರಿಂಗ್ ಮಾಡಿ ಮೇಡ್ ಇನ್ ಪಾಕಿಸ್ತಾನ ಅಂತ ಹಾಕ್ಕೊಳ್ಳೋ ಬಡ್ಡಿ ಮಕ್ಕಳು ಇಷ್ಟೊಂದು ಟೆಕ್ನಾಲಜಿಯನ್ನು ಹೆಂಗೆ ಪಡ್ಕೊಂಡ್ರು ಅಂತ ಹುಡುಕ್ತಾ ಹೋದರೆ ಆ ಹೈಜಾಕ್ನ ಹಿಂದೆ ಚೈನಾ ಇದೆ ಅನ್ನೋದು ಗೊತ್ತಾಯಿತು. ಚೈನಾ ಆ ಡ್ರೋನನ್ನು ಪಾಕಿಸ್ತಾನದ ಮೂಲಕ ಹೈಜಾಕ್ ಮಾಡಿಸಿತ್ತು. ಇನ್ನು ಇದೇ ಥರದ ಪ್ರಯತ್ನಗಳು ಲದಾಖ್ ಗಡಿಯಲ್ಲಿ ಕೂಡ ಒಂದೆರಡು ಬಾರಿ ನಡೆದಿವೆ ಅನ್ನೋದು ಗೊತ್ತಾಯಿತು. ಇಲ್ಲಿ ಭಾರತ ಎಚ್ಚೆತ್ತುಕೊಳ್ತು. ನಮ್ಮ ಯುದ್ಧೋಪಕರಣಗಳಲ್ಲಿ ವಿಶೇಷವಾಗಿ ಡ್ರೋನ್ಗಳಲ್ಲಿ ಚೈನಾದ ಯಾವ ಸ್ಪೇರ್ ಪಾರ್ಟ್ಸನ್ನು ಬಳಕೆ ಮಾಡಬಾರ್ದು ಅಂತ ಆದೇಶವನ್ನು ಕೊಡ್ತು. ಗೆಳೆಯರೆ, ಯೋಚನೆ ಮಾಡಿ, ನಾಳೆ ಯುದ್ಧದ ಸಮಯದಲ್ಲಿ ಹೀಗಾಗ್ಬಿಟ್ರೆ ಗತಿ ಏನು? ನಮ್ಮ ಡ್ರೋನನ್ನು ಪಾಕಿಸ್ತಾನದ ಮೇಲೋ ಚೈನಾದ ಮೇಲೋ ದಾಳಿ ಮಾಡೋದಕ್ಕೆ ಅಂತ ಕಳುಹಿಸಿದರೆ ಅದನ್ನು ಚೈನಾ ಹ್ಯಾಕ್ ಮಾಡಿ ನಮ್ಮ ವಿರುದ್ಧವೇ ಬಳಸಿದರೆ ಅದಕ್ಕಿಂತ ಅನಾಹುತ ಬೇರೆ ಏನಾದರೂ ಇರುತ್ತಾ? ಬೇಡ, ಆ ಚೈನನ್ನು ಸಾಫ್ಟ್ ಕಿಲ್ ಅಂದರೆ ಹ್ಯಾಕ್ ಮಾಡಿ ಕೆಳಗೆ ಬೀಳೋ ಹಾಗೆ ಮಾಡಿಬಿಟ್ರೂ ಕೂಡ ನಮ್ಮ ಒಂದು ಆಯುಧ ನಷ್ಟವಾದ ಹಾಗಲ್ವೇ? ಇನ್ನು ಆ ಡ್ರೋನನ್ನು ಬಳಸ್ಕೊಂಡು ಶತ್ರುಗಳು ನಮ್ಮ ಸೇನೆಗೆ ಸಂಬಂಧಪಟ್ಟ ಮಾಹಿತಿಯನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗಿಬಿಟ್ರೆ ಗತಿ ಏನು? ಸೊ ಚೈನಾದ ಯಾವ ಸ್ಪೇರನ್ನು ನೀವು ಬಳಸೋ ಹಾಗಿಲ್ಲ ಅಂತ ಭಾರತದ ಎಲ್ಲ ಡ್ರೋನ್ ತಯಾರಕರಿಗೆ ರಕ್ಷಣಾ ಇಲಾಖೆ ಸೂಚನೆಯನ್ನು ಕೊಡ್ತು. ಇಲ್ಲಿ ಸಮಸ್ಯೆ ಏನಪ್ಪ ಅಂದರೆ ಚೈನಾದ ಯಾವ ಸ್ಪೇರನ್ನು ಬಳಸದೆ ನಾವು ಏನನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ನಂಬಿಕೆ ಜನರಲ್ಲಿ ಮಾತ್ರ ಅಲ್ಲ, ಇಲ್ಲಿನ ತಯಾರಿಕಾ ವಲಯಗಳಲ್ಲಿ ಕೂಡ ಇದೆ. ಅದು ಯಾಕೆ ಹೀಗೆ ಅಂದರೆ ಸ್ಪೇರ್ ಪಾರ್ಟ್ಸನ್ನು ನಾವು ಇಲ್ಲಿ ತಯಾರು ಮಾಡ್ಕೊಳ್ಳೋದಕ್ಕಿಂತ ಆಮದು ಮಾಡಿಕೊಂಡು ಬಿಟ್ರೆ ಅವುಗಳ ಬೆಲೆ ಕಡಿಮೆ ಆಗುತ್ತೆ. ಅಲ್ಲಿ ಬಲ್ಕ್ ಪ್ರೊಡಕ್ಷನ್ ಇರುತ್ತೆ, ಹೀಗಾಗಿ ಕಡಿಮೆ ಬೆಲೆಗೆ ಅವು ಸಿಗುತ್ತವೆ. ತಗೊಂಡು ಬಂದು ಜಸ್ಟ್ ಅಸೆಂಬಲ್ ಮಾಡಿ ಇಲ್ಲಿ ಯಾವುದಾದ್ರೂ ಕಂಪನಿಯ ಹೆಸರು ಹಾಕ್ಕೊಂಡ್ರೆ ಮುಗಿದು ಹೋಯಿತು, ಅವು ಮೇಡ್ ಇನ್ ಇಂಡಿಯಾ ಆಗಿಬಿಡುತ್ತವೆ. ಇವತ್ತು EV ವಾಹನಗಳಲ್ಲಿ ಸಾಕಷ್ಟು ಹಾಗೆ ಆಗ್ತಾ ಇರೋದು. ಸೋಲಾರ್ಗೆ ಸಂಬಂಧಪಟ್ಟ ಸಾಕಷ್ಟು ವಸ್ತುಗಳು ಚೈನಾದಿಂದಲೇ ಬರ್ತಾ ಇವೆ. ನಾವು ಬಳಸೋ CC ಕ್ಯಾಮರಾಗಳು ಚೈನಾ ಮಾಲು. ಇದೆಲ್ಲ ಹೇಗೆ ಅಂದರೆ ನಮ್ಮ ವಿರುದ್ಧ ಮಾಹಿತಿ ಕಲೆಕ್ಟ್ ಮಾಡೋದಕ್ಕೆ ಶತ್ರುಗಳಿಗೆ ಬೇಕಾದ ಎಕ್ವಿಪ್ಮೆಂಟ್ಗಳನ್ನು ನಾವೇ ಖರೀದಿಸ್ಕೊಂಡು ಬಂದು ನಮ್ಮ ಹತ್ರ ಇಟ್ಕೊಳ್ಳೋ ವಿಧಾನ ಇದು. ಇದನ್ನು ಬದಲಿಸಬೇಕು. ಅಂದರೆ ಚೈನಾದ ವಸ್ತುಗಳ ಖರೀದಿಯನ್ನು, ಚೈನಾ ಸ್ಪೇರ್ಸ್ ಖರೀದಿಯನ್ನು ನಮ್ಮ ಉದ್ಯಮಪತಿಗಳು ಕೂಡ ನಿಲ್ಲಿಸಿ ಇಲ್ಲೇ ಅವುಗಳನ್ನು ತಯಾರು ಮಾಡ್ಕೊಳ್ಳೋ ಥರ ಆಗಬೇಕು. ಅಫ್ಕೋರ್ಸ್ ಆರಂಭದಲ್ಲಿ ಅದು ಕಾಸ್ಟ್ಲಿ ಅಫೇರ್ ಅನ್ನಿಸ್ಕೊಳ್ಳುತ್ತೆ ನಿಜ, ಆದರೆ ಪ್ರೊಡಕ್ಷನ್ ಹೆಚ್ಚಾಗ್ತಾ ಹೋದರೆ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಬಳಸಿ ಅದನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆದರೆ ಸಹಜವಾಗಿ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ ಮತ್ತು ಅದರಿಂದ ಲಾಭ ಕೂಡ ಬರುತ್ತೆ. ಆದರೆ ಬೇಸಿಕಲಿ ನಾವು ಇಂಡಿಯನ್ಸ್ ಇದ್ದೀವಿ ನೋಡಿ, ನಾವು ತುಂಬ ಸೋಂಬೇರಿಗಳು. ಸುಲಭವಾಗಿ ಸಿಗೋದನ್ನು ಹುಡುಕೊಂಡು ಬಿಡ್ತೀವಿ. ಹೀಗಾಗಿ ಚೈನಾ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಮುಂದೆ ಕನಿಷ್ಠ ಪಕ್ಷ ರಕ್ಷಣಾ ಕ್ಷೇತ್ರದಲ್ಲಾದರೂ ಹೀಗಾಗಬಾರ್ದು ಅನ್ನೋ ಕಾರಣಕ್ಕೆ ಡ್ರೋನ್ಗಳಲ್ಲಿ ಚೈನಾ ಮೆಟೀರಿಯಲ್ ಇರಬಾರ್ದು ಅನ್ನೋ ಆದೇಶವನ್ನು ರಕ್ಷಣಾ ಇಲಾಖೆ ಕೊಡ್ತು. ಹಾಗೆ ಎಲ್ಲ ಡ್ರೋನುಗಳನ್ನು ಪರೀಕ್ಷೆ ಮಾಡೋದಕ್ಕೆ ಕೂಡ ಆದೇಶಿಸಲಾಯಿತು. ಇದರ ಪರಿಣಾಮ ಅಂದರೆ ಈಗ ತಮಿಳುನಾಡು ಮೂಲದ ದಕ್ಷ ಅನ್ಮ್ಯಾಂಡ್ ಸಿಸ್ಟಮ್ ಜೊತೆ ಮಾಡಿಕೊಂಡಿದ್ದ 3 ಖರೀದಿ ಒಪ್ಪಂದಗಳನ್ನು ರಕ್ಷಣಾ ಇಲಾಖೆ ರದ್ದು ಮಾಡಿಕೊಂಡಿದೆ. ಇಲ್ಲಿ ಇತ್ತೀಚೆಗೆ ಲದಾಖಲ್ಲಿ ಒಂದು ಡ್ರೋನ್ ಟೇಕ್ ಆಫ್ ಆಗಲೇ ಇಲ್ಲ. ಅದಕ್ಕೆ ತಾಂತ್ರಿಕ ತೊಂದರೆ ಕಾರಣ ಅಂತ ಭಾವಿಸಲಾಯಿತು. ಪಾಕಿಸ್ತಾನದ ಗಡಿಯಲ್ಲಿ ರಜೌರಿ ಸೆಕ್ಟರಲ್ಲಿ ವರ್ಟಿಕಲ್ ಟೇಕ್ ಆಫ್ ಲ್ಯಾಂಡಿಂಗ್ ಪರೀಕ್ಷೆ ಮಾಡುವಾಗ ಡ್ರೋನ್ ಗಡಿಯಾಚೆ ಆಕ್ರಮಿತ ಕಾಶ್ಮೀರದ ಪ್ರದೇಶಕ್ಕೆ ಹೋಗ್ಬಿಡ್ತು. ಈ ಬಗ್ಗೆ ತನಿಖೆ ನಡೆಸಿದಾಗ ಚೈನಾದ ಸ್ಪೇರ್ಸೇ ಇದಕ್ಕೆ ಕಾರಣ ಅನ್ನೋದು ಗೊತ್ತಾಯಿತು. ಇನ್ನು ಮುಂದೆ ಅವುಗಳನ್ನು ಬಳಸಬೇಡಿ ಅಂತ ಭಾರತೀಯ ಸೇನೆ ಹೇಳ್ತು. ಮತ್ತು ಚೈನಾ ಸ್ಪೇರ್ಸ್ ಕಾರಣಕ್ಕೇನೆ ಈಗ 230 ಕೋಟಿ ರೂಪಾಯಿಗಳ 400 ಡ್ರೋನ್ಗಳ ಖರೀದಿ ಒಪ್ಪಂದವೊಂದು ರದ್ದಾಗಿದೆ. ಬೇರೆ ಯಾವುದರಲ್ಲಿ ಏನು ಬೇಕಾದರೂ ಮಾಡಿಕೊಳ್ಳಿ, ದೇಶದ ರಕ್ಷಣೆಯ ವಿಷಯದಲ್ಲಿ ರಾಜಿ ಆದರೆ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ಈ ಚೈನಾದ ಆಟಗಳು ಗೊತ್ತಿದ್ದು ಚೈನಾ ವಸ್ತುಗಳನ್ನು ನಮ್ಮ ರಕ್ಷಣಾ ಇಲಾಖೆಯ ಆಯುಧಗಳಲ್ಲಿ ಬಳಸಿದರೆ ನಾಳೆ ಅಗತ್ಯ ಸಂದರ್ಭದಲ್ಲಿ ಆ ಆಯುಧಗಳನ್ನು ನಾವು ಶತ್ರುಗಳ ವಿರುದ್ಧ ಬಳಸೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ವಾ? ಈ ನಿಟ್ಟಲ್ಲಿ ರಕ್ಷಣಾ ಇಲಾಖೆಯ ಝೀರೋ ಟಾಲರೆನ್ಸ್ ಅನ್ನೋದು ನಿಜಕ್ಕೂ ಮೆಚ್ಚಬೇಕಾದ ವಿಷಯ. ಇದು ಗೆಳೆಯರೆ, ಚೈನಾ ನಮ್ಮವೇ ಡ್ರೋನ್ಗಳ ಮೂಲಕ ನಮ್ಮ ಮಾಹಿತಿಯನ್ನು ಕದೀತಾ ಇದ್ದ ಹಾಗೂ ಆ ಕಾರಣದಿಂದಲೇ 230 ಕೋಟಿ ರೂಪಾಯಿಗಳ 400 ಡ್ರೋನ್ ಆರ್ಡರನ್ನು ಕ್ಯಾನ್ಸಲ್ ಮಾಡಿದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.